ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀಮ್ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೇನೆ. ಈ ದಿನ ಸಂಜೆ ಚಂದ್ರಗ್ರಹಣ ಆರಂಭವಾಗ್ತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಸಮಯ ಸಂಜೆ 3:20 ಸಂಜೆ 6:46 ಚಂದ್ರಗ್ರಹಣ ಇರುತ್ತೆ. ಇಂತಹ ಸಮಯದಲ್ಲಿ ನಾವು ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮಾಡೋದರಿಂದ ಭಗವಂತನ ಆಶೀರ್ವಾದವನ್ನು ಪಡ್ಕೋಬೋದು. ಮತ್ತು ಈ ಚಂದ್ರ ಗ್ರಹಣದಿಂದ ಯಾವ್ಯಾವ ರಾಶಿಗೆ ಸ್ವಲ್ಪ ಸಮಸ್ಯೆಗಳಾಗ್ತದೆ ಅಂದರೆ ಶುಭ ಫಲಗಳನ್ನ ನೋಡೋಣ. ಮೊದಲು ಮಿಥುನ ರಾಶಿ, ಮೀನರಾಶಿ ಮತ್ತು ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಇರುತ್ತೆ. ಮತ್ತು ಮಿಶ್ರಫಲ ಅಂದರೆ ಮಿಕ್ಸೆಡ್ ಫಲಗಳು ಯಾರ್ಯಾರಿಗೆ ಬರುತ್ತೆ ಅಂದರೆ ಮೇಷ, ಕಟಕ, ಧನಸ್ಸು ರಾಶಿ ಮತ್ತು ಕುಂಭರಾಶಿಗೆ ಮಿಶ್ರ ಫಲ ಆಗ್ತದೆ. ಅಶುಭ ಫಲ ವೃಷಭ ರಾಶಿಗೆ, ಸಿಂಹ ರಾಶಿಗೆ, ಕನ್ಯಾ ರಾಶಿಗೆ ಮತ್ತು ಮಕರ ರಾಶಿಗೆ ಅಶುಭ ಫಲ. ಅಂದರೆ ಇಂತಹ ಸಮಯದಲ್ಲಿ ನಾವು ಭಗವಂತನನ್ನು ಹೆಚ್ಚು ಆರಾಧಿಸಬೇಕು, ಭಯಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ನಾವು ಈ ಸಮಯದಲ್ಲಿ ಚಂದ್ರ ಮತ್ತು ಕೇತು ಅಂದರೆ ಚಂದ್ರ ಮತ್ತು ಕೇತುವಿನ ಬೀಜ ಮಂತ್ರವನ್ನು ನಾವು ಪಠಿಸುವುದರಿಂದ ನಾವು ವಿಶೇಷವಾಗಿ ಭಗವಂತನ ಆಶೀರ್ವಾದವನ್ನು ಪಡ್ಕೋಬೋದು. ಚಂದ್ರಗ್ರಹದ ಮಂತ್ರ ಮತ್ತು ಕೇತು ಗ್ರಹದ ಮಂತ್ರವನ್ನು ಪಠಿಸೋದ್ರಿಂದ ಚಂದ್ರ ಮನಸ್ಸು ಕಾರಕ ಮತ್ತು ಕೇತು ಸ್ಪಿರಿಚುವಲ್ ಗ್ರಹ, ಆಧ್ಯಾತ್ಮಿಕ ಗ್ರಹ, ಸ್ಪಿರಿಚುವಲ್ ಗ್ರಹ, ಮೋಕ್ಷಕಾರಕ. ಹಾಗಾಗಿ ಚಂದ್ರ ಮತ್ತು ಕೇತು ಒಂದುಗಡೆ ಸೇರೋದ್ರಿಂದ ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್ ಆಗಿ ವಿಶೇಷವಾಗಿ ಈ ಸಮಯದಲ್ಲಿ ಮಂತ್ರವನ್ನು ಪಠಿಸಿ ಈ ಗ್ರಹಣ ಸಮಯದಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ವಿಶೇಷವಾಗಿ. ಮತ್ತು ಇಂತಹ ಸಮಯದಲ್ಲಿ ಯಾರಿಗೆ ಯಾವ ರಾಶಿಗಳಿಗೆ ನಾನು ಹೇಳಿದ್ನಲ್ಲ ಅಶುಭ ಫಲ ವೃಷಭ, ಸಿಂಹ ಮತ್ತು ಕನ್ಯಾ, ಮಕರ ಅಶುಭ ಫಲ ಇರುತ್ತೆ, ಅಂತಹ ವ್ಯಕ್ತಿಗಳು ಇಂತಹ ಸಮಯದಲ್ಲಿ ಮತ್ತು ಶುಭ ಫಲ ಮಿಶ್ರ ಫಲ ಇರತಕ್ಕಂತಹ ಗ್ರಹಗಳು ರಾಶಿಗಳು ಕೂಡ ಇಂತಹ ಸಮಯದಲ್ಲಿ ಅವರು ಈ ಚಂದ್ರಗ್ರಹದ ಬೀಜ ಮಂತ್ರವನ್ನು ಮತ್ತು ಕೇತು ಗ್ರಹದ ಬೀಜ ಮಂತ್ರವನ್ನು ಪಠಿಸೋದ್ರಿಂದ ವಿಶೇಷವಾದಂತಹ ಶುಭ ಫಲಗಳು, ಶುಭ ವಾರ್ತೆಗಳು, ವಿಶೇಷವಾದಂತಹ ಆಶೀರ್ವಾದಗಳು ಲಭಿಸುತ್ತೆ. ಈ ಸಮಯದಲ್ಲಿ ಚಂದ್ರಗ್ರಹದ ಬೀಜ ಮಂತ್ರ ಓಂ ಶ್ರೌಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ಓಂ ಶ್ರೌಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಅಂತ 108 ಬಾರಿ ಚಂದ್ರಗ್ರಹದ ಬೀಜ ಮಂತ್ರವನ್ನು ಈ ಸಮಯದಲ್ಲಿ ಪಠಿಸಬೇಕು. ಅದೇ ರೀತಿ ಕೇತು ಗ್ರಹದ ಬೀಜ ಮಂತ್ರ ಓಂ ಸ್ರೌಂ ಶ್ರೀಂ ಶ್ರೌಂ ಸಹ ಕೇತುವೇ ನಮಃ. ಓಂ ಸ್ರೌಂ ಶ್ರೀಂ ಶ್ರೌಂ ಸಹ ಕೇತುವೇ ನಮಃ ಅಂತ 108 ಬಾರಿ ಈ ಸಮಯದಲ್ಲಿ ಎಷ್ಟು ಆಗುತ್ತೆ ಅಷ್ಟು, ಅಂದರೆ 108 into 3 times, 4 times ಅಥವಾ 5 times ಚಂದ್ರಗ್ರಹದ ಮಂತ್ರ ಮತ್ತು ಕೇತು ಗ್ರಹದ ಮಂತ್ರವನ್ನು ಈ ಸಮಯದಲ್ಲಿ ಪಠಿಸೋದ್ರಿಂದ ಈ ಗ್ರಹಣದಿಂದ ಆಗ್ತಕ್ಕಂತಹ ಅಶುಭ ಫಲಗಳು, ಯಾವ್ಯಾವ ರಾಶಿಗಳಿಗೆ ಅಶುಭ ಫಲಗಳಿರುತ್ತೆ ಅಥವಾ ಮಿಶ್ರ ಫಲಗಳಿರುತ್ತೆ ಅಂತಹ ರಾಶಿಗಳು ಇಂತಹ ಸಮಯದಲ್ಲಿ ಪಠಿಸೋದ್ರಿಂದ ವಿಶೇಷವಾದಂತಹ ಫಲಗಳನ್ನು, ವಿಶೇಷವಾದಂತಹ ಭಗವಂತನ ಆಶೀರ್ವಾದಗಳನ್ನು ಪಡ್ಕೋಬೋದು. ಮತ್ತು ದೋಷಗಳು ಕಡಿಮೆ ಆಗುತ್ತೆ. 100ರಲ್ಲಿ ಕನಿಷ್ಠ ಪಕ್ಷ ಒಂದು 20-30% ದೋಷ ಬಂದರೂ ಕೂಡ 70% ದೋಷ ಇರೋದಿಲ್ಲ. ಏಕೆಂದರೆ ಅಂತಹ ಕಠಿಣ ಸಮಯದಲ್ಲಿ ಭಗವಂತನ ಧ್ಯಾನವನ್ನು ಮತ್ತು ಈ ಚಂದ್ರ ಮತ್ತು ಕೇತು ಗ್ರಹದ ಬೀಜ ಮಂತ್ರವನ್ನು ಪಠಿಸೋದ್ರಿಂದ ವಿಶೇಷವಾದಂತಹ ಆಶೀರ್ವಾದಗಳು ಆ ಸಮಯದಲ್ಲಿ ಲಭಿಸುತ್ತದೆ. ಹಾಗಾಗಿ ಇಂತಹ ಸದಾ ಅವಕಾಶವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಒಳ್ಳೆಯದಾಗಲಿ. ಶುಭವಾಗಲಿ.